ನಾವು ಒಂದ್ಸರ್ತಿ ಲಗ್ನಕ್ಕೆ ಹೋಗಿದ್ದೀವಿ. ಎಲ್ಲಂಗೆ ಹೋಗ್ಲಿಕ್ಕೆ ಸೇರಂಗಿಲ್ಲ. ನಾ ಹೇಳ್ತೇನೆ ಯಾಕೆ. ಲಗ್ನದ ಹೋಗಾದ ಕೂಡೆ ಊಟ ಮಾಡ್ಲಿಕ್ಕೆ ಹೋಗಿದ್ದೀವಿ. ನೋಡಿದ್ದೇನಿ 2 ಲೈನ್ ಆಗ್ಯಾವ. ಬುಫೆ ಮುಂದೆ ಒಂದು ಗಂಡಸೂರಿದಾರ, 1 ಲೈನ್ ಹೆಂಗಸೂರಿಂದದ. ಆಮೇಲೆ ನಾ ನಾನ್ ಬೈನರಿ ಇದ್ದೇನಿ. ನಾ ಇಬ್ರೂ ಇಲ್ಲ. ನಾ ಹೋಗ್ಲಿ ಎಲ್ಲಿ? ನಾ ಗಂಡಸೂರಿನ ಲೈನ್ ಒಳಗೆ ಹೋಗ್ಲಿ ಏನು ಹೆಂಗಸೂರು? ಆಮೇಲೆ ನಂಗೆ ಅವ್ರು ಹೇಳಲಿಕ್ಕೆ ಬರಂಗಿಲ್ಲ. ಕನ್ನಡ ಮಂದಿ ಜೋಡಿ ಮಾತಾಡ್ಲಿಕ್ಕೆ ಹಿಂಗೆ ಅನಿಸ್ತದ ದಟ್ ನಾ ಕಾಣಿಸಂಗೇ ಇಲ್ಲ. ಅಟ್ಲೀಸ್ಟ್ ನಮ್ಗೆ ಹಂಗೆ ಅನಿಸ್ತದ. ಯಾಕಂದ್ರೆ ನನ್ನ ಕಡೆ ಶಬ್ದ ಇಲ್ಲ. ಏನದ ಅದು ತೃತೀಯ ಪಂಥಿ. ಆದ್ರೆ ನಾ ತೃತೀಯ ಪಂಥಿ ಇಲ್ಲ. ನಾ 14 ವರ್ಷನವ ಇದ್ದೀನಿ ಯಾವಾಗ ನಂಗೆ ಗೊತ್ತಾಯ್ತು ದಟ್ ನಾ ಕ್ವಿಯರ್ ಇದ್ದೀನಿ. ನಾ ಯಾವಾಗ ಓದ್ಕೊಂಡೇನಿ ಕ್ವಿಯರ್ನೆಸ್ ಬಗ್ಗೆ. ನಂಗೆ ಇಂಗ್ಲೀಷ್ ಒಳಗೆ ಓದಿದ್ದೇನೆ. ನಾ ಕನ್ನಡಲ್ಲೇ ದೂರ ಆಗಿಬಿಟ್ಟೇನೆ. ಯಾಕಂದ್ರೆ ನಂಗೆ ಅನ್ಸಿದ್ದೇ ಇಲ್ಲ ದಟ್ ನನ್ನ ಕ್ವಿಯರ್ನೆಸ್ ಬಗ್ಗೆ ಕನ್ನಡ ಮಾತಾಡ್ಬೋದು. ಬಟ್ ನಾ ಇಲ್ಲಿದ್ದೇನೆ. ಆಮೇಲೆ ನಾನು ನನ್ನ ಕ್ವಿಯರ್ನೆಸ್ ಬಗ್ಗೆ ಮಾತಾಡ್ಲಿದ್ದೀನಿ. ಆದ್ರೆ ನನ್ನ ಅಮ್ಮ ಅಪ್ಪ ಇದ್ರು, ಅವ್ರಿಗೆ ಸ್ವಲ್ಪ ಕನ್ನಡ ನನಗಿಂತ ಹೆಚ್ಚಿಗೆ ಬರ್ತಿತ್ತು. ಸೊ ಅವ್ರು ನನಗೆ ಮದತ್ ಮಾಡ್ತಿದ್ರು. ಆದ್ರೆ ಅಜ್ಜ ಅಜ್ಜಿಗೆ ಹೇಳಲಿಕ್ಕೆ ಇಂಗ್ಲೀಷ್ ಒಳಗೆ ಅವ್ರಿಗೆ ಹೆಂಗೆ ತಿಳಿಸ್ಬೇಕು ಅದ್ರ ಬಗ್ಗೆ ನಂಗೆ ಭಾಳ ಪ್ರಶ್ನೆ ಇದ್ದು. ಈಗ ಹೆಚ್ಚಿಗೆ ಬರ್ತಾವಲ್ಲ ನಿಂಗೆ ಶಬ್ದ, ಸ್ವಲ್ಪ ಶಬ್ದ ಬರ್ಲಿಕ್ಕೆ ಶುರು ಆದವು ನಿನಗೆ ಹೆಚ್ಚಿಗೆ. ಅದ್ರ ಖುಷಿ ಆಗ್ತದೆ. ಆಮೇಲೆ ಹೇಳ್ತಾರೆ ಅವರು, ನನ್ನ ಮಗು ಹೆಚ್ಚಿಗೆ ಕನ್ನಡ ಕಲೀಲಿಕ್ಕೆ ಶುರು ಆದವು ಮೊದಲಿನ್ಕಿಂತ. ಚಲೋ ಅನಿಸ್ತವ್ರಿಗೆ. ವರ್ಡ್ಸ್ ಆಫ್ ಪ್ರೈಡ್ ಇನ್ ಇನಿಷಿಯೇಟಿವ್ ಭಾಳ ನನ್ನ ಮೇಲೆ ಪ್ರಭಾವಿತ ಆಗಿದೆ. ಯಾಕಂದ್ರೆ ಈಗ ನಂಗೆ ಅನಿಸ್ತದ ದಟ್ ನಾ ಮುಂದೆ ಹೋಗಿ ಕನ್ನಡ ಒಳಗೆ ಮಾತಾಡ್ಬೋದು ನನ್ನ ಪ್ರೈಡ್ ಬಗ್ಗೆ, ಕ್ವಿಯರ್ನೆಸ್ ಬಗ್ಗೆ. ಆಮೇಲೆ ನಾ ಮಾತಾಡ್ಕೋತಿರ್ತೇನೆ.